ಕೈ ತುಂಬಾ ದುಡಿತ್ಯಾ ಆಯ್ಕೊಂಡ್ ತಿನ್ನೋ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ಹತ್ತು ಗಾಡಿ ಏನ್ ಮಾಡೋದ ಊಟ ಗುಣ ಸುಟ್ರು ಹೋಗಲ್ಲ. ನಡೀರೋ ಡುಮ್ಮಿ ಬಾ, ನಾವಿಬ್ಬರು ಹಿಂದಕ್ಕೆ ಹೋಗೋಣ. ಯಾಕಪ್ಪುಳ್ಳ ಎಲ್ಲ ದೇವ್ರ ಹತ್ರ ಚೆನ್ನಾಗಿ ಕೇಳ್ಕೊಡ್ರು. ಗೂಗಲ್ ನೀನ್ ಬಾ. ಬರ್ತಾ ಇದೀನಲ್ಲೋ. ಮಾಡ್ದಾಗಿಂದ ರೋಡ್ ಕಾಯೋದಾಗಿತ್ತು. ಈ ಮಕ್ಕಳು ಫೋನ್ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಎಲ್ಲ ನನ್ನ ಹಣ ಬರ.
ಕೊಡ್ತೈತೆ. ಹೆಂಗ್ ಕಾಯ್ಕೊಂಡು ಇವತ್ತು ಇವನೇ ನಮಗೆ ಕಾಮಿಡಿ ಪೀಸ್ಕೊಂಡ್ರು. ಹಾಯ್ ಅಂತ ಹಾಯ್. ಬೆಳಗ್ಗೆ 6 ಗಂಟೆಯಿಂದ ವೆಯ್ಟ್ ಮಾಡ್ತೀನಿ. ಏನು ಆಡಾಡ್ತೀರಾ? ನಂಬರಲ್ಲ ಹೋಗಿ. ಬರಲ್ಲ ಅಂದ್ರೆ ಜಾಗ ಮಿಕ್ತು, ದುಡ್ಡು ಮಿಕ್ತು, ಪೆಟ್ರೋಲ್ ಮಿಕ್ತು. ನಡಿ ವಿಷ್ಣು ಹೋಗೋಣ. ಬಿಟ್ಟಾಕೋ. ಏನಂತೀರಾ ಫ್ರೆಂಡ್ಸ್? ಸರಿ. ಅಯ್ಯೋ ಕರಿಯ ವಾಸನೆ ಅಂತ ಓಡ್ಬಾ. ಯಾರ ಮೇಲೆ ವಾಸನೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನಿಲ್ಸು. ಬೆಳಗ್ಗೆ 6 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೀನಿ. ನನ್ನೇ ಬಿಟ್ಟು ಹೋಗ್ತೀರಾ ನೀವು? ಇಲ್ಲೇ ಜಾಗ ಇಲ್ಲ, ಹೋಗಲ್ಲಿ. ಡಿಕ್ಕಿಲ್ ಜಾಗ ಇದೆ, ಕರ್ಕೊಂಡು ಹೋಗೋಣ. ಓಕೆ. ಏನ್ರೋ ಡಿಕ್ಕಿ ಅಂತೀರಾ? ಇಲ್ಲಿ ಜಾಗ ಐತೆ, ಕೂತ್ಕೊಳ್ಳ. ಬಾಪಾ ಬಾ, ತೊಡ ಮೇಲೆ ಕೂತ್ಕೋ ಬಾ. ನಾನ್ ಮಗನೇ ಹೋಗಲ್ಲ, ಬರಂಗಿದ್ರ ಬಾ, ಇಲ್ಲಾಂದ್ರೆ ಹೋಯ್ತಾ ಇರ್ತೀವಿ. ಕರಿ ಅಂತಂದು ಹೋಗೋ, ಡಿಕ್ಕಿಲ್ ಕೂತ್ಕೋ. ತಗೋ. ಸರಿ. ಹಾಕಿಂದೆ ಹೋಗ ಮಕ್ಕಳ. ನಾವ್ ಅನ್ಕೊಂಡಂಗೆ ಆ ಕರಿಯನ್ನ ಡಿಕ್ಕಿಯಲ್ಲಿ ಹಾಕಿದ್ವಿ. ಕರೆಕ್ಟ್ ಪ್ಲಾನ್ ಕಣ ನಿಂದು. ಸ್ವಲ್ಪ ದೂರ ಆದ್ಮೇಲೆ ಅವನು ಮುಂದೆ ಕೂತ್ಕೊಳ್ಳೋಣ. ಯಾರನ್ನ ಯಾವಾಗ ಎಲ್ಲಿ ಕುಣಿಸ್ಬೇಕು ಅಂತ ನನಗೆ ಗೊತ್ತು. ಸುಮ್ಮನೆ ಬಾ. ವಿಷ್ಣು ಟೈಮ್ ಆಯ್ತಲ್ವೇನ್ರು? ನಿಮ್ಗೆ ಯಾರಿಗೂ ಹೊಟ್ಟೆ ಹಸಿತಾ ಇಲ್ವೇನ್ರು? ಹೌದು, ಹೊಟ್ಟೆ ಹಸಿತಾ ಇದೆ. ಮುಂದೆ ಹೋಟೆಲ್ ಇದೆ, ಅಲ್ಲಿ ನಿಲ್ಸು ವಿಷ್ಣು. ಹೌದು ವಿಷ್ಣು, ಟಿಫನ್ ಮಾಡ್ಕೊಂಡು ಹೌದು ವಿಷ್ಣು, ಮುಂದೆ ನಿಲ್ಸಪ್ಪ. ಹೂನಪ್ಪ, ನಂಗೂ ಹೊಟ್ಟೆಲೆಲ್ಲ ಇಲ್ಲಿಗಳು ಓಡಾಡ್ತಾ ಇದೆ. ಎಲ್ಲಾಗ ಹೋಗಿ ಕಾಣಿಸ್ಕೊಂಡೆ. ತಳ 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 ಬಂತು ಬಂತು ನಿಲ್ಸ್ತೀನಿ. ತಾಳ ಬಂತು ಬಂತು. ಹೇಳಿರಪ್ಪ, ಹೊಟ್ಟೆ ಹಸಿತಾ ಇದೆ. ಓ, ಈ ಮೇಡಮ್ಗೆ ಡೋರ್ ಬೇರೆ ತೆಗಿಬೇಕು. ಹೆಂಗಿದೆ ಹೋಟ್ಲು? ಬರೀ ಸೂಪರ್ ಆಗಿದೆ. ಬರೀ ದೋಸೆನೆ. ನನಗೂ ಹೊಟ್ಟೆ ಹಸಿದೆ. ಎಲ್ರು ಬಾಕಲ್ ತೆಗಿರೋ. ವೆಟರ್ ಸರ್, ಏನ್ ಬೇಕು? ಏನಾಯ್ತಮ್ಮ? ನಿಮ್ಗೇನ್ ಬೇಕು ಹೇಳಿ. ಒಂದ್ ದೋಸೆ, ಒಂದ್ ಇಡ್ಲಿ, ಪೂರಿ, ಗೋಬಿ ಮಂಚೂರಿ, ನೂಡಲ್ಸು ಎಲ್ಲ ತಗೊಂಬ. ಎಲ್ಲ ನೀನ್ ಹೇಳ್ಬಿಟ್ಟಲ್ಲ, ನಾವ್ ಹೇಳ್ಬೇಕಿತ್ತು ನಮಗೊಂದು. ಅಯ್ಯೋ, ನಿಮ್ಗೆ ಏನ್ ಬೇಕೋ ಅದನ್ನ ತಿನ್ರೋ. ಎಲ್ಲ ಇದ್ದೀರಾ? ಓ, ಬಂತು ಬಂತು ಬಂತು. ಫಸ್ಟ್ ಇಲ್ಲಿ ಕೊಡ್ರಪ್ಪ. ಬಾಕಲ್ ತೆಗಿರೋ. ಏನೋ ಇಡ್ಲಿ ಆರ್ಡರ್ ಮಾಡಿದ್ಯಾ? ನೀರ್ ಆರ್ಡರ್ ಮಾಡಿಲ್ವೇನೋ? ನಮ್ಮಿಬ್ರಿಗೆ 2 ಹಾಫ್ ನೀರ್ ಆರ್ಡರ್ ಮಾಡೋ. ಸಾಕಾ? ಅಲ್ಲ, ಬೇರೆ ಆರ್ಡರ್ ಮಾಡಿದ್ ನಾವು, ಕೊಟ್ಟಿದ್ದ ಆ ಟೇಬಲ್ಗ. ಹಾಗಾದ್ರೆ ಬಿಲ್ ಔಟು ಆ ಟೇಬಲ್ ಇಸ್ಕೊ. ಏನ ನಾವ್ ಹೇಳಿದ್ದು ಇಡ್ಲಿ, ನೀನೇನು ಟೋಪಿ ತಗೊಂಬಂದಿದ್ಯಾ? ಇದನ್ ತಿನ್ನಕಾಯ್ತದ? ನೀನ್ ತಿನ್ನು, ಟೇಸ್ಟ್ ಆಗಿದ್ರೆ ಆಮೇಲೆ ತಿಂತೀನಿ. ಹುಡುಗಿರೆಲ್ಲ ಯಾವಾಗ್ಲೂ ಹಿಂಗೇನಪ್ಪ, ವಿಷಯನೂ ಅಷ್ಟೇ. ನಮಗ್ ತಿನ್ಸ್ಬಿಟ್ಟು ಆಮೇಲೆ ಇವ್ರು ತಿಂತಾರೆ. ಇದ್ ನಂಗೆ ಟೇಸ್ಟಿ ಅನ್ಸ್ತಿಲ್ಲ, ನಂಗೆ ಬೇಡ. ಅಷ್ಟೊಂದು ಫಿಲ್ ಮಾಡ್ಕೊಂತ ಇಬ್ರು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಓಕೆ. ಅರ್ಥ ಆಯ್ತಾ ವಿಷಯ ಯಾರು ಫಸ್ಟ್ ಕೊಡ್ತೀವಿ ಅನ್ನೋದು? ಅಯ್ಯೋ ಪಾಪಿ, ಏಯ್, ಎಲ್ಲ ಇದ್ದೀರಾ? ನೀನು ಜಾಸ್ತಿ ಆಯ್ತು ನಿಂದು. ಕುಳ್ಳ ಹತ್ತಪ್ಪ ನೀನು. ಅಲ್ಲಿ ತಿಂದಿ ಸಾಲ್ದ ನಿನಗೆ? ನನ್ಗೆಲ್ಲ ಕಣು, ನಾವೆಲ್ಲ ಚೆನ್ನಾಗಿ ತಿನ್ಬಿಟ್ ಬಂದ್ವಿ. ಅವ್ನ್ ಮಾತ್ರ ತಿಂದೇ ಇಲ್ಲ. ಕೊಡೋ ಅವನ್ಗೆ. ಕರಿಯ ತಗೊಳ್ಳೋ, ತಿನ್ ಸಾಯ. ಏಯ್, ಕೊಟ್ಟವ್ರಿಗೆ ಒಳ್ಳೇದಾಗ್ಲಿ. ಯಾರು ಕೊಟ್ಟಿಲ್ವೋ ಅವ್ರಿಗೆ ವಾಂತಿ ಬದಿ ಬರ್ಲಿ. ನಮಗ್ ಬರ್ಲಿ ಪರವಾಗಿಲ್ಲ, ನಿನಗ್ ಬರ್ದಾಗಿರೋ ನೋಡ್ಕೊಳ್ಳೋ. ಏಯ್, ಗಾಡಿ ನಿಲ್ಸೋ, ಇಲ್ಲಾಂದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಗಾಡಿಯಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ. ವಿಷ್ಣು ನಿಲ್ಸಪ್ಪ, ಎಲ್ರು ಹೋಗ್ಬೇಕು. ಓ, ಬಾಬಾನಾ? ಹಾ, ಹೇಳ್ ಬಾಬಾ. ಚೆನ್ನಾಗಿದೆ. ಓ, ಸೂಪರ್ ಆಗಿದೆ. ಆಗ್ಲೇ ಹಾಸನ್ ಬಿಟ್ಟಿದೀವಿ. ಇನ್ನೇನ್ ಸಕಲೇಶ್ಪುರ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಸರಿ, ಜಲ್ದಿ ಬನ್ನಿ. ಹಾ, ಇನ್ನು 1 ಅವರಲ್ಲಿ ರೀಚ್ ಆಗ್ತೀವಿ. ನೀನೆಲ್ಲಿದ್ಯಾ? ಊರ್ ಬಿಟ್ಟು ಎಲ್ಲಿ ಹೋಗೋದು? ಬೇಗ ಬನ್ನಿ. ಓಕೆ. ಎಲ್ರು ಇಲ್ಲೇನೋ ಮಾಡ್ತಾ ಇದ್ದೀರಾ? ಏ ಕರಡಿ, ಇದೇನ್ ಗಿಡನೋ?
ಇದು ಯಾವ ಗಿಡ ಅಂತ ನಿಂಗೆ ಗೊತ್ತಾ? ನನಗೆ ಗೊತ್ತಿಲ್ಲ, ನನ್ ಗೂಗಲಿಗೆ ಗೊತ್ತು. ಮಳ್ಳ. ಏಯ್, ಇದು ಗೊತ್ತಿಲ್ವಾ? ಈ ಬೀನ್ಸ್ ಗಿಡ ಕಂಡ್ರು. ಈ ಲೊಕೇಶನ್ಗೆ ಇನ್ನೊಂದ್ಸತಿ ಬರ್ತೀನೋ ಇಲ್ವಾ? ಒಂದೇ ಒಂದು ಫೋಟೋ ತಗೋಬೇಕು. ಏಯ್ ನಿಂತ್ಕೊಳ್ರು. ಏಯ್ ಒಂದೇ ಒಂದು ಫೋಟೋ ಹೊಡಿರೋ. ಏ ಕುಳ, ಏನೋ ಅವನ್ಗೊಂದು ಫೋಟೋ ಹೊಡಿಯೋ ಹಾಕೊಬ್ರ ನನ್ನ ಮಗನ್ಗೆ. ಸರಿ ಸರಿ ಬಂದೆ. ಸ್ವಲ್ಪ ಸ್ವಲ್ಪ ಈ ಕರಿ ನನ್ ಮಗನಿಗೆ ಹೆಂಗ್ ಆಂಗಲ್ ಇಡೋದಂತಾನೆ ಗೊತ್ತಾಗ್ತಿಲ್ಲ. ಏಯ್ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಿಂದೆ. ಸ್ವಲ್ಪ ಹೋಗಮ್ಮ, ಹಿಂದೆ ಹಿಂದೆ ಸ್ವಲ್ಪ. ಹಾಗೆ ಸ್ವಲ್ಪ ಹಿಂದೆ. ಕರೆಯ ನನ್ನ ಮಗನೇ, ಟೈಮ್ ಆಯ್ತು ಅಂತ ನಾವು ಸಾಯ್ತಾ ಇದೀವಿ, ನಿನ್ ಫೋಟೋ ಬೇಕಂತೆ. ಎದ್ ಬರಲೇ, ಒಳ್ಳೆ ಫ್ರೆಂಡ್ಸ್ಗಳು. ಏಯ್ ಬಾರ, ಎದ್ ಬಾರ ಬೇಗ. ನಾವ್ ಅನ್ಕೊಂಡಂಗೆ ಕಾಮಿಡಿ ಪೀಸ್ ಆಗ್ಬಿಟ್ಟ ಇವನು. ಏ ಬಾಬಾ ಹೇಳಿದ್ ಎಗ್ಗದ್ದೆ ಬಂತು ಕಣ್ರು. ಏನು ಇದು? ದಾರಿನೇ ಕಾಣ್ತಾ ಇಲ್ಲ, ಯಾವ್ದೋ ಡೆಡ್ ಎಂಡ್ ಇದ್ದಂಗಿದೆ. ಬಾ ತೆಗಿರೋ. ಏನ್ ಮೈ ಕೈ ನೋವು. ಏಯ್ ಬರೋದೇನೋ ಬಂದ್ಬಿಟ್ವಿ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗೆ ಹೋಗು, ಸುಡ್ಗಾಡ್ ಸಿಗುತ್ತೆ. ಸರಿ ವಿಷ್ಣು, ಹಾ. ನೀನ್ ಫೋನ್ ಮಾಡೋ. ಅಲೋ, ಎಲ್ಲಿದ್ಯಾ ದೇವ್ರು ನೀನು? ನಲ್ಲೋ ರೋಡೇ ಇಲ್ವಲ್ಲೋ, ಡೆಡ್ ಎಂಡ್ ಅಲ್ಲಿ ನಿಂತಿದೀವಿ. ಹಾ, ಯಾರೂ ಕಾಣಿಸ್ತಾ ಇಲ್ಲ. ಒಂದ್ ಅರ್ಪಿಳ್ಳೇನು ದೇವ್ರು ಬಂದಂಗೆ ಯಾರೋ ಬಂದ. ಒಂದ್ ನಿಮಿಷ ಸರ್. ಏನ್ ಹೇಳಿ? ಬಾಬಾ ಅವ್ರ ಲೈನಲ್ಲಿ ಇದಾರೆ, ತಗೊಳ್ಳಿ ಸರ್. ಅಣ್ಣ ಹೇಳಣ್ಣ. ಆಯ್ತಣ್ಣ, ಒಂದ್ ನಿಮಿಷ ಅಣ್ಣ. ಯಾರೋ ನಿಮ್ಮ ಹುಡುಗನೇ ಇದ್ದಾನೆ? ಹೌದಾ, ಓಕೆ ಓಕೆ. ಎಲ್ಲ ಬ್ಯಾಗ್ ಎತ್ಕೊಳ್ರ. ತೆಗಿರೋ. ಬನ್ನಿ ಹೋಗೋಣ. ಅವನಿಗೆ ಟಾರ್ಚರ್ ಕೊಟ್ಟಿದ್ ಸಾಕು. ಡೋರ್ ಓಪನ್ ಮಾಡೋಣ ಬಂದ್ರು. ಏಯ್ ಹೌದ್ ಕಣ್ರು. ಅಯ್ಯೋ ಕರಿಯಾ, ಬಾ ಹೋಗೋಣ. ಏನು ಇಲ್ಲಿ ಕೂತಿದ್ಯಾ? ಸುಮ್ನೆ ಕೂತಿದ್ದೀನ. ನೆನ್ನೆ ಒಂದ್ ಆನೆ ಸಿಕ್ತಂತೆ. ಒಂದೇ ಒಂದ್ ಗಂಡ ಆನೆ. ಆನೆನಾ? ಅಣ್ಣ, ಇಲ್ಲಿ ಆನೆ ಕೂಡ ಬರುತ್ತಾ? ಆನೆ ಮಾತ್ರ ಅಲ್ಲ, ಇನ್ನು ಏನೇನೋ ಬರುತ್ತೆ, ಬನ್ನಿ.
ಸ್ನಾನ ಮಾಡ್ಬೇಕಾ? ಮತ್ತಿನ್ನೇನು ಅಣ್ಣ ಹೇಳಿರೋದು ಇಲ್ಲೇ ಸ್ನಾನ ಮಾಡ್ಬೇಕು ಅಂತ. ಮತ್ತೆ ಆನೆ ಕಾಟ ಅಂದ್ರಿ? ಆನೆ ಬಂದ್ರೆ ನನ್ನ ಹೆಸರು ಹೇಳಿ. ಹೌದಾ? ನಿನ್ನ ಹೆಸರು? ಆನೆ ಹತ್ರನೇ ಕೇಳಿ. ಹೇ ಗಾಯ್ಸ್, ನಮ್ಮೂರು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಕಂಡ್ರ, ಹುಷಾರಾಗಿರಿ. ನಾವು ಯಾವುದೋ ಕಾಡಿಗೆ ಬಂದಿದ್ದೀವಿ, ಹರಿಯೋ ನೀರಿದು, ಬಿಂದಾಸಾಗಿ ಎಂಜಾಯ್ ಮಾಡಿ, ಬಟ್ ಬಿ ಕೇರ್ಫುಲ್, ಓಕೆ? ಹಾ ಸಿಕ್ತು. ಸೋಪ್ಗಿನ್ನ ಮಜವಾಗಿದೆ ಮೈ ಉಜ್ಜಕ್ಕೆ. ಇವನೇನ್ ಮಾಡ್ತಾವನೆ? ಸ್ನಾನ ಮಾಡ್ತಾವನ ಇಲ್ಲ ಯಾವ್ದಾರ ದೇವ್ರ ಜ್ಞಾನ ಮಾಡ್ತಾವನ? ಇರ್ಲಿ ನೋಡೋಣ. ಗೂಗಲ್ 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 ಗೂಗಲ್. ನನ್ನ ಮಗನೇ, ಯಾವ ದೇವ್ರ ಜ್ಞಾನ ಮಾಡ್ತಾವನೆ ಅಂದ್ರೆ ಗೂಗಲ್ 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 ಅಂತಾವನಿ ನನ್ನ ಮಗ. ಅಯ್ಯೋ, ಇಂಥವ್ರು ಇರೋದಕ್ಕೆ ಇಲ್ಲೂ ನೀರು ಕಮ್ಮಿ ಆಗ್ಬಿಟ್ಟದೆ. ಗೂಗಲ್ ಗೂಗಲ್. ಏನೋ ಮಾಡ್ತಿದ್ಯಾ? ಒಳ್ಳೆ ನೀರು ಹುಡುಕ್ತಾ ಇದೀನಿ. ಥೂ, ನೀನೇ ಕೊಳ್ಕಾಫ, ಸ್ನಾನ ಮಾಡೋ ನೀನು. ಅಣ್ಣ ಮುಂದೆ ನಿಂತು ಮಾಡ್ಬೇಕಾದ ಪೂಜೆ ಅಣ್ಣನೇ ಇಲ್ದಾನೆ ಮುಗಿದೋಯ್ತು. ಹೌದು ಕಣ. ಹೇಯ್, ಏನೇ ಮಾಡ್ತಾ ಇದೀಯಾ? ಕಣ್ ಕಾಣಲ್ವಾ? ನಾನಿರ್ಬೇಕಾರೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಣ್ತಾನೆ ಬೇಕೋ? ಎಷ್ಟು ಬೇಕೋ ಕಿತ್ಕೋ. ಅಲ್ಲ ಚಿನ್ನು, ಅಷ್ಟು ವರ್ಷದಿಂದ ಲವ್ ಮಾಡ್ತಾ ಇದೀವಿ. ನನ್ನ ಲವ್ ಏನಾಯ್ತು ಅಂತ ಹೇಳ್ತಾ ಇಲ್ವಲ್ಲ? ಲೋ, ನಾನ್ ನಿನ್ಗೆ ಎಸ್ಸತಿ ಹೇಳೋದು, ನಂಗೆ ಲವ್ ಪವ್ವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಕಣು. ಎಲ್ಲೋದ ಇವನು? ಫೋನ್ ನಾಟ್ ರೀಚಬಲ್ ಮಾಡ್ಕೊಂಡು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ನಂಬರ್ ಈಗ ಕವರೇಜ್ ಕ್ಷೇತ್ರದಿಂದ ಹೊರಗಿದೆ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಆಮೇಲೆ ಮಾಡೋಣ. ಏಯ್ ನೋಡ್ರ, ಬಾಬಾ ಫೋನ್ ನಾಟ್ ರೀಚಬಲ್ ಆಗಿದೆ. ಅವನ್ ಇಷ್ಟೊತ್ತು ಯಾರಿಗೆ ಫೋನ್ ಮಾಡ್ತಾ ಇದ್ದ? ಅವನಿಗೇನಾ? ನನಗೆ ಗೊತ್ತೇ ಇಲ್ಲ. ಐ ಬನ್ರ ಇಲ್ಲಿ. ಮುಖ ಏನ್ ನೋಡ್ತಿದ್ದೀರಾ? ಬನ್ರ ಇಲ್ಲಿ. ಬನ್ರ, ಇವಂದೇನ್ ಕತೆ ನೋಡೇ ಬಿಡೋಣ. ಏಯ್, ಯಾರು ಇವನು? ನೋಡಕ್ಕೊಂತಾರ ಇದನ್ನೇ. ಹೌದು ಕಣ. ಏನ್ ಹೇಳಿ ಸರ್? ಅಣ್ಣ ನಿಮ್ಗೋಸ್ಕರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಓಹ್, ಅರೇಂಜ್ ಮಾಡೋಣ ನೋಡ್ರ.
ಸೂಪರ್. ಏನೋ ನೆಂಚ್ಕೊಳಕ್ಕೆ ಉಂಟು ತರ್ತೀನಿ ರೀ. ಸೂಪರ್ ಆಗದಮ್ಮ, ಸೂಪರ್. ಏನ್ ಮಜಾ ಕೊಡ್ತಾ ಗೊತ್ತಾ ಇದು? ಕಿತ್ಕೊಳ್ಳೋ. ಕೊಡೋ. ಇವ್ನು ನೋಡಿ ಹೆಂಗ್ ಕುಡಿತಾವನೆ. ಚೆನ್ನಾಗಿತ್ತಲ್ಲ. ಕೊಡಲೇ ಬಡ್ಡಿ ಮಗ ಏನು ಅರೇಂಜ್ಮೆಂಟ್ ಇದ್ದಾನೆ, ಸೂಪರ್. ಅವನ್ ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವನೆ ನಾವ್ ಹೆಂಗೆ ಅಂತ. ಮುಗ್ದೇ ಹೋಯ್ತಲ್ರೋ. ಬಿಡ ಒಂದ್ ನಿಮಿಷ, ಬಾಬಾ ಫೋನ್ ಮಾಡ್ತಾವನೆ. ಹೌದೇನೋ? ಏನಂತ? ಹಲೋ, ಹೇಳು ಬಾಬಾ. ಹಾ ಆಯ್ತು. ಇನ್ನು ಎಷ್ಟೊತ್ತಾಗತ್ತೆ? ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ, ಬೇಗ ಬಂದ್ಬಿಡ್ತೀನಿ. ಹೌದಾ? ನಾವು ಊರ್ ನೋಡಕ್ಕೆ ತುಂಬಾ ಸೂಪರ್ ಆಗೈತೆ. ಒಂದ್ ರೌಂಡ್ ಹಾಕೊಂಡು ಬನ್ನಿ, ಅಷ್ಟೊಳಗಡೆ ನಾನು ಅಲ್ಲಿ ಬಂದ್ಬಿಡ್ತೀನಿ. ಓಕೆ ಸರಿ, ಹೇಳ್ತೀನಿ ಬಿಡು. ಹಾ ಏನಂತ ಕರೆಯ? ಏನಾಯ್ತು? ಅವ್ರ ಅಜ್ಜಿಗೆ ಏನೋ ಆಗಿದಂತೆ, ಬರೋದು ಲೇಟ್ ಆಗುತ್ತಂತೆ. ಅಷ್ಟೊತ್ತು ಲೊಕೇಶನ್ ಎಂಜಾಯ್ ಮಾಡ್ತಾ ಇರಿ, ಬರ್ತೀನಿ ಅಂತ. ಬಾಬಾ ಬಂದ್ರು ಬರ್ದಿದ್ರು ನಮ್ಗೇನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡಿರ್ತಾನೆ ಕಣ. ಏ ಕರಡಿ, ಜಾಸ್ತಿ ಆಯ್ತು ನಿಂದು, ಹೋಗೋ. ಓಯ್, ಏನೋ ಮಾಡ್ತಿದ್ಯಾ? ಜಂಪ್ ಮಾಡ್ತಾ ಇದ್ದೀನಿ. ಕರಡಿ ಬಾರ ಸುಮ್ನೆ. ಏ ಹೆಂಗೆ? ವಾವ್, ಎಷ್ಟು ಚೆನ್ನಾಗಿದೆ. ಮಾವಿನಕಾಯಿ ಬೇಕಾ? ಅಷ್ಟೇ ತಾನೇ, ಅದಕ್ಕೆ ಯೋಚನೆ ಮಾಡ್ತೀಯಾ? ನಾನಿಲ್ವಾ? ಏನ ಕರಡಿ ಮರ ಹತ್ತ ಅದೇ? ಎಲ್ಲ ಕರಡಿಗಳು ಉಲ್ಟಾ ಆಗ್ತಿದ್ದೆ, ಈ ಕರಡಿ ಸೀದಾ. ಅವನಂತರ ಸ್ಪೆಷಲ್ ಗಾಡಿ ನಮ್ಮ. ನನ್ಗೂ ಕೊಡೆ. ಎಲ್ಲ ನೀವೇ ತಿನ್ಬಿಟ್ರೆ ತಗೊಳ್ಳೋ. ಏಯ್ ನನಗೊಂದು ಕೊಡೆ. ಏಯ್ ನನಗ್ ಬೇಕು. ಏ ಪ್ಲೀಸ್ ಕೊಡೆ. ತಗೊಳ್ಳೋ.
ನನಗೆ ಚೆನ್ನಾಗಿರೋ ಸಿಕ್ಕಿದೆ ಅಲ್ಲ. ಏನೇ ಎರಡು ಮಾವಿನಕಾಯಿ ಕಿತ್ಕೊಂಡ್ಬಿಟ್ಟೆ, ಅವಳಿಗೊಂದು ಬಿಡ ತಾನೆ. ತಂದಿದ್ದಕ್ಕೆ ಕಣೆ ಅವ್ರಿಬ್ರಿಗೂ ಲವ್ ಆಗ್ತಿರೋದು. ಒಬ್ಳೆ ಕುಂತಿದ್ದಾಳೆ. ಹಾಯ್ ಹಾಯ್. ಒಬ್ಳೆ ಏನ್ ಮಾಡ್ತಾ ಇದೀಯಾ? ಆಟ ಆಡ್ತಾ ಇದ್ದೀನಿ. ಹೌದಾ, ಸರಿ. ನನ್ ಲವ್ ಏನ್ ಯೋಚನೆ ಮಾಡಿದೆ? ಲೋ, ಈ ಲವ್ಗೆಲ್ಲ ನನಗೆ ಟೈಮ್ ಇಲ್ಲ ಕಣೋ. ಈ ಲವ್ ಮಾಡಿದ್ರೆ ದೊಡ್ಡ ಪ್ರಾಬ್ಲಮ್ಮು. ಯಾರ ಜೊತೆ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ, ಊಟ ಮಾಡಿದ್ನಾ, ತಿನ್ನ, ಏನ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ರಿಪೋರ್ಟರ್ ತರ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ ಇರಕ್ಕಾಗಲ್ಲ. ಜಸ್ಟ್ ಎಂಜಾಯ್ ಲೈಫ್. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ ಲವ್ ಏನ್ ಮಾಡಿದೆ? ಲವ್ ಅಂತೆ ಲವ್. ಲವ್ ಬೇಕಾ ನಿನಗೆ? ಲವ್ ಹೌದು. ಎಂತೇನೋ ಈ ಸೌಂಡು? ನಮಗೂ ಅದೇ ಸೌಂಡ್ ಕೇಳಿಸ್ಕೊಳ. ಯಾವುದು? ಸ್ಟಾಪ್, ಒಂದು ನಿಮಿಷ ಸುಮ್ಮನೆ. ಫಸ್ಟ್ ಈ ಜಾಗದಿಂದ ಖಾಲಿ ಮಾಡೋಣ. ಎಲ್ಲ ಹೋಗೋಣ ಬನ್ನಿ. ಯಾರೋ ಏನು ಎದ್ರುಕೊಂಡು ಏಯ್, ಏನೋ ಇದು ಬೆಂಕಿ? ಒಬ್ಬೊಬ್ರೆ ಯಾರು ಹೋಗೋದು ಬೇಡ, ಎಲ್ಲ ಒಟ್ಟಿಗೆ ಇರೋಣ. ಹೌದು ಕಣ. ಹೇಯ್, ನೋಡ್ರು ಅಲ್ಲೇನೋ ಮನೆ ಇದ್ದಂಗಿದೆ. ಕುಡಿಯಕ್ಕೆ ನೀರು ಕೆಳ ಬಂದ್ರು. ಬಾ, ಮನೆನೇ ಕೊಂಡು ನಡಿ ನೋಡೋಣ. ಏನೋ ಇದು? ಯಾರ ಇರಬೇಕು? ನೀರು ಕೇಳೋಣ ಬಾರೋ. ಮೇಡಮ್. ಬೇಡ ಕಣ್ರು. ಮೇಡಮ್. ವಿಷ್ಣು ಬೇಡ ಕಣೋ. ಎಲ್ಲರೂ ಹೋಗ್ತಿದ್ರು ಬಾರೆ. ಮೇಡಮ್. ಮೇಡಮ್. ಏಯ್, ಇದು ಪಾಳ್ಬಿದ್ ಮನೆ ಅನ್ಸುತ್ತೆ ಕಣ್ರು. ಸ್ವಲ್ಪ ನೀರು ಕೊಡ್ತೀರಾ ಕುಡಿಯಕ್ಕೆ? ಏನೋ ಇದು ಇಷ್ಟೊಂದು ವಿಚಿತ್ರವಾಗಿದೆ? ಗೂಗಲ್ ಹೇಳ್ದಾಗೆ ಇದು ಪಾಳ್ ಬಿದ್ದಿರೋ ಮನೆ ಕಣ. ಹಾಗಾದ್ರೆ ಆ ಹೆಂಗ್ಸು?
ಮೇಡಮ್ ಏನು ಇದು? ಮೇಡಮ್ ಯಾರು ಇಲ್ವಲ್ಲೋ? ಹೌದು ಕಣೋ, ಈಗ ತಾನೇ ಒಳಗೆ ಬಂದ್ರಲ್ಲ. ಏನ್ರೋ ವಿಚಿತ್ರ ಇದು, ಬರೀ ಕತ್ಲೆ ಇದೆ. ಅದಕ್ಕೆ ಯಾಕ್ರೋ ತಲೆ ಕೆಡ್ಸ್ಕೊತೀರಾ? ಮೊಬೈಲ್ ತೆಗೆದು ಟಾರ್ಚ್ ಆನ್ ಮಾಡ್ಕೊಳ್ಳಿ. ಹೌದು ಕಣ್ರೋ, ಎಲ್ರು ಆನ್ ಮಾಡಿ. ಯಾವ್ದೋ ಕ್ಯಾಂಡಲ್ ಸಿಗ್ತಾವ. ಏ ಕುಳ, ಲೈಟ್ ಮಾಡ. ಅಚ್ಚ ಇರೋ 1 ನಿಮಿಷ. ಏ ಕುಳ್ಳ, ಬೇಡ ಕುಳ್ಳ, ವಾಪಸ್ ಹೋಗೋಣ. ಬಂದ್ರು ಸುಮ್ನೆ ಇರು ಜಿಂಕೆ, ಅದ್ ಏನಿದೆ ಅಂತ ನೋಡೋಣ. ಏ ಕರೆಕ್ಟ್, ಯಾಕೋ ಭಯ. ಈ ಮನೆ ನೋಡಿದ್ರೆ ನನಗೂ ಭಯ ಆಗ್ತಾ ಇದೆ. ಗಾಬರಿ ಆಗ್ಬೇಡ್ರೋ ವಿಷ್ಣು, ನಿಧಾನ ವಿಷ್ಣು. ಮೇಡಮ್ ಮೇಡಮ್ ಮೇಡಮ್. ಹಲೋ, ಇಷ್ಟೊಂದು ಯಾರಿದ್ದೀರಾ? ವಿಷ್ಣು, ಬೇಡ ಕಣೋ, ಅದೆಲ್ಲ ನಮ್ಗೆ ಯಾಕೆ ಬೇಕು? ಇದನ್ನೆಲ್ಲ ನೋಡಿದ್ರೆ ತುಂಬಾ ವಿಚಿತ್ರವಾಗಿದೆ. ನನಗೆ ತುಂಬಾ ಭಯ ಆಗ್ತಿದೆ ಕಣ್ರು. ಪ್ಲೀಸ್, ನಾವೆಲ್ಲ ವಾಪಸ್ ಹೋಗೋಣ ಬನ್ನಿ. ಸುಮ್ಮನೆ ಜಿಂಕೆ, ಅದೇನೋ ಡೈರಿ ಇದ್ದಂಗಿದೆ, ತಗೋಣ. ಇಟ್ಕೊಳ್ಳೋ ಕಡೆ ಕೊಡು ಇಲ್ಲಿ. ಹುಷಾರು. ನಿಮಿಷ ತಡ್ಕೊಳ್ರ. ವಿಷ್ಣು, ಬೇಡ ಕಣೋ. ತಾಳ್ಮ, ಯಾವ್ದೋ ಡೈರಿ ಇದ್ದಂಗಿದೆ. ಆ ಡೈರಿಲಿ ಈ ಮನೆಯವ್ರ ಬಗ್ಗೆ ಏನಾದ್ರು ಒಂದು ಡೀಟೇಲ್ ಇದ್ದೇ ಇರುತ್ತೆ. ತಗೋ ವಿಷ್ಣು, ನೀನು ಈ ಮನೆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ಬೋದು. ಓಪನ್ ಮಾಡಿ. ವಿಷ್ಣು, ಬೇಡ ವಿಷ್ಣು. ಸುಮ್ನೆ ಇರು ಜಿಂಕೆ, ಓಪನ್ ಮಾಡ್ಲಿ. ಪುಸ್ತಕ ವಿಷ್ಣು, ಬೇಡ ವಿಷ್ಣು, ವಾಪಸ್ ಹೋಗೋಣ. ಇಟ್ಬಿಡು, ಭಯ ಆಗ್ತಿದೆ. ಇದ್ ಬರೀ ಬುಕ್ಕಮ್ಮ, ಇದ್ರಲ್ಲಿ ಏನಿಲ್ಲ. ವಿಷ್ಣು, ಯಾವ್ದೋ ಹುಡುಗಿದು ಕಣೋ. ನೋಡು ಏನಿದೆ. ಆಚೆ ಇದ್ಲಲ್ಲ, ಅವಳದೇ ಇರ್ಬೇಕು. ಓದು. ಐ ಆಮ್ ವೆರಿ ಲಕ್ಕಿ. ನಮ್ಮಪ್ಪ ಅಮ್ಮ ಅದೆಷ್ಟು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಯಾವಾಗ ಏನೇನು ಸಿಗಬೇಕೋ ಅದೆಲ್ಲ ಟೈಮ್ ಕರೆಕ್ಟಾಗಿ ಸಿಗ್ತಾ ಇತ್ತು. ಈಗ ನೀನು ಸಿಕ್ಕಿದ್ಯಾ. ನಿನ್ನ ಪ್ರೀತಿ ಮುಂದೆ ನಿನ್ನ ವಯಸ್ಸು ಅಂದ ನನಗೆ ಕಾಣಿಸ್ಲೇ ಇಲ್ಲ. ನಿನ್ನ ಹೆಸರು ಹೇಳೋದಕ್ಕೆ ಮಾತ್ರ ಅಲ್ಲ, ಬರೆಯೋದಕ್ಕೂ ನನಗಿಷ್ಟ ಇಲ್ಲ. ಗಂಡನ ಹೆಸರು ಹೆಂಡತಿ ಹೇಳಿದ್ರೆ ಗಂಡನ ಆಯುಸ್ ಕಡಿಮೆ ಆಗುತ್ತಂತೆ. ಇನ್ನು ಬರೆದ್ರೆ ಆ ದೇವರೊಬ್ಬನೇ ಮನೆ ಮಾಡಿದ ನನ್ನ ಮನಸ್ಸಿನೊಳಗೆ ನೀನು ಹೇಗೋ ಬಂದೆ. ನನ್ನ ಬಗ್ಗೆ ಬರಿಬೇಕು ಅಂತ ಶುರು ಮಾಡಿದಾಗೆಲ್ಲ ನಿನ್ನ ಬಗ್ಗೆನೇ ಬರಿತಾ ಇದ್ದೀನಿ. ಆದರೂ ನನ್ನ ಬಗ್ಗೆನೇ ಬರಿತಾ ಇದ್ದೀನಿ ಅನಿಸುತ್ತೆ. ಹೌದು, ಯಾಕೆ ಗೊತ್ತಾ? ನೀನು ನಾನೇ ಅಲ್ವೇನೋ. ನನ್ನ ಹೆಸರು ಸೌಂದರ್ಯ ಅಂತ. ನಾನು ಹಾಗೇ ಇದ್ದೀನಿ ಅಂತ ನೋಡ್ದವ್ರು ಹೇಳ್ತಾ ಇದ್ರು. ದೇವರು, ದೇವಸ್ಥಾನ ಅಂದರೆ ನನಗೆ ಚಿಕ್ಕ ವಯಸ್ಸಿಂದಲೂ ತುಂಬಾ ಪ್ರೀತಿ, ಭಕ್ತಿ. ಯಾವಾಗಲೂ ನನ್ನ ಮನಸ್ಸು ದೇವರು ಅಂತಲೇ ತುಡಿತಾ ಇತ್ತು. ನಾನು ದಿನ ತಪ್ಪದೆ ಯಾವುದಾದ್ರೂ ಒಂದು ದೇವ್ರ ದರ್ಶನ ಮಾಡ್ತಾನೆ ಇದ್ದೆ. ಒಂದಿನ ದೇವ್ರ ಮುಂದೆ ಕಣ್ಮುಚ್ಚಿ ನಿಂತಿದ್ದಾಗ ಅವನೇನೋ ಕೊಟ್ಟಾಗಾಯ್ತು. ಕಣ್ ತೆರೆದು ನೋಡಿದಾಗ ಎದುರಿಗೆ ನೀವಿದ್ರಿ. ಆದರೆ ಆಗ ನನಗೆ ಏನೂ ಅನ್ನಿಸ್ತಿಲ್ಲ. ಮತ್ತೆ ಮತ್ತೆ ನೀವು ನನ್ನ ಕಣ್ಣಿಗೆ ಬೀಳ್ತಾನೆ ಇದ್ರಿ. ಆಗ ನನಗನ್ನಿಸ್ತು, ನನಗೆ ನೀವೇ ಎಲ್ಲ ಅಂತ. ಯಾಕೆ, ಏನು, ಎಲ್ಲಿಗೆ ಅಂತಲೂ ಕೇಳಿದೆ. ನಿಮ್ಮ ಜೊತೆಲೇ ಬಂದ್ಬಿಟ್ಟೆ. ಬಂದ ಮೇಲೆ ಗೊತ್ತಾಯ್ತು ನೀವು ಕರ್ಕೊಂಡು ಬಂದಿದ್ದು ಸ್ವರ್ಗಕ್ಕೆ ಅಂತ.
ತುಂಬ ಇಷ್ಟ ಆಯ್ತಾ? ಇಷ್ಟ ಆಯ್ತು. ನೋಡು ಅಲ್ಲಿದೆ, ಅದೇ ನಮ್ಮನೆ. ಇಲ್ಲಿಂದ ಅಲ್ಲಿವರೆಗೂ 100 ಎಕರೆ ಒಂದೇ ಫ್ಲಾಟ್, ಎಲ್ಲ ನಂದೆ. ಈ ದಾರಿ ಎಲ್ಲ ಹಿಂಗೆ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಬಾ. ಚೂರು ಮೇಲೆ ಹತ್ತಿ ಮುಂದಕ್ಕೆ ಹೋದ್ರೆ ಅಲ್ಲೇ ನಮ್ದು ನದಿ ಸಿಗುತ್ತೆ. ಎಷ್ಟು ದೂರ? ನನಗೆ ನಡೆಯೋಕ್ಕಾಗ್ತಿಲ್ಲ. ಸ್ವಲ್ಪ ದೂರ, ಅಲ್ಲಿದೆ ನೋಡು, ಅದೇ ನದಿ. ಬಾ 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 ಬಾ. ಎಷ್ಟು ಚೆನ್ನಾಗಿದೆ ಅಲ್ಲ? ನೋಡು, ಇದೇ ನಮ್ಮನೆ. ಏನಿದು? ಮನೆ ಬೀಗ ಹಾಕಿದೆ. ಅಪ್ಪ ಅಮ್ಮ ಯಾರೂ ಇಲ್ವಾ? ಬಂದ ತಕ್ಷಣ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ಬಿಟ್ಟ. ನೋಡು, ನಿನ್ನ ಒಂದೇ ಸಲ ಮನೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ದಿವಸ ಇಲ್ಲೇ ಇರು, ಟೈಮ್ ನೋಡಿಕೊಂಡು ನಾನೇ ಕರ್ಕೊಂಡು ಹೋಗ್ತೀನಿ. ಯಾಕೆ ನನ್ನ ಮೇಲೆ ಡೌಟಾ? ಹಾಗೇನೂ ಇಲ್ಲ. ಹಾಗಾದ್ರೆ ಬಾ, ಆದಷ್ಟು ಬೇಗ ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ, ಬೇಗ ಕರ್ಕೊಂಡು ಹೋಗ್ತೀರಾ ತಾನೆ? ಖಂಡಿತ ಕರ್ಕೊಂಡು ಹೋಗ್ತೀನಿ, ಬಾ. ಏನ್ ಚಿನ್ನ ಹುಡುಕಾಡ್ತಾ ಇದೀಯಾ? ದೇವ್ರನ್ನ ಇಡೋದಕ್ಕೆ ಜಾಗ ಬೇಕು. ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತೀಯ, ಅವನನ್ನ ಇಡಕ್ಕೂ ಒಂದ್ ಜಾಗ ಬೇಕಾ? ಅವನು ಇರ್ತಾನೆ, ನಾವಿಷ್ಟಪಟ್ಟಾಗ ನೋಡೋದಕ್ಕೆ ಅಂತ ಒಂದ್ ಜಾಗ ಬೇಕಲ್ವಾ? ಅಷ್ಟೇನಾ? ದೇವರ ಮನೆನೇ ಇದೆ, ಬಾ. ನಿನ್ ದೇವ್ರನ್ನ ಇಡಕ್ಕೆ ಈ ಜಾಗ ಸಾಕಲ್ವಾ? ದೇವ್ರೆ, ನಾನು ಇದುವರೆಗೂ ನಿನ್ನ ಏನು ಕೇಳಿಲ್ಲ. ನೀನ್ ಕೊಟ್ಟಿರೋ ಇವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ ಕೊಡಪ್ಪ. ರೀ ರೀ ರೀ
ರೀ ರೀ ರೀ ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಏನಿಲ್ವಾ? ಏನು ಹೇಳ್ತಿದ್ದೀರಾ? ನಾನು ಬಂದಿದ್ದು ನೋಡದೆ ಹಾಗೆ ಕೂತಿದ್ದೀರಾ? ಏನು ವಿಷಯ ಹೇಳಿ. ನಾನು ಹೇಳ್ತೀನಿ, ಆದರೆ ನೀನು ತಪ್ಪಾಗಿ ತಿಳ್ಕೊಬಾರ್ದು. ನಿಮ್ಮ ಮನಸ್ಸಲ್ಲಿ ಆ ಭಾವನೆ ಬೇಡ. ನೀನು ತುಂಬ ಸುಂದರವಾಗಿದೆಯಾ, ಆದರೆ ನಾನು ವಯಸ್ಸು ಬೇರೆ ನಿನಗಿಂತ ತುಂಬ ಜಾಸ್ತಿ ಆಗಿದೆ. ಯಾಕೋ ಭಯ ಆಗ್ತಾ ಇದೆ. ನಿನಗಿಷ್ಟ ಆಗಿರೋ ಕ್ವಾಲಿಟಿ ನನ್ನಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ. ನನಗಿಂತ ಸುಂದರವಾಗಿರೋ ಶ್ರೀಮಂತ ಯಾರು ಬಂದು ನೀನೇನು ಇಷ್ಟಪಟ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಾ? ಚೇಚೆ, ಹಾಗೆಲ್ಲ ಮಾತಾಡಬೇಡಿ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನೀವು ನನ್ನ ದೇವರು. ನಾನು ನಿಮ್ಮನ್ನು ಬಿಡೋದು ಅಂದರೆ ಆ ದೇವರು ನನ್ನ ಮೇಲ್ ಕರೆದಾಗ ಮಾತ್ರ. ಅಲ್ಲಿವರೆಗೂ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಚೀಚಿ, ಹಾಗೆಲ್ಲ ಮಾತಾಡಬೇಡ. ನೀನು ಅಳಬಾರ್ದು. ಹೌದು, ನಾನೆಲ್ಲಿ ಮಲಗೋದು? ಇಲ್ಲೇ. ಚೀಚಿ, ಅದೆಲ್ಲ ಮದುವೆ ಆದಮೇಲೆ. ಯಾಕೆ ಮದುವೆಗೆ ಮೊದಲು ಇದನ್ನೆಲ್ಲ ಮಾಡಬಾರ್ದಾ? ಮದುವೆಗೆ ಮುಂಚೆ ಇದೆಲ್ಲ ಬೇಡ ರೀ.
ಬನ್ನಿ. ರೀ ದೇವ್ರ ಮನೆ ಒಳಗೆ ಬರಬೇಡಿ, ನಾನೇ ಬರ್ತೀನಿ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ರಿ? ಈ ನನ್ನ ಮಹಾರಾಣಿಗೋಸ್ಕರ ಬಟ್ಟೆ ತಗೊಳಕ್ ಹೋಗಿದ್ದೆ. ಹೌದಾ? ಯಾವ ಬಟ್ಟೆ? ತೋರ್ಸಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಹೌದಾ? ನಿನಗೇನ್ ಚೆನ್ನಾಗಿರುತ್ತೆ ಅಂತ ನನಗ್ ಗೊತ್ತಿಲ್ವಾ? ರೀ, ಏನ್ ಮಾಡ್ತಾ ಇದೀಯಾ? ಗಿಡಕ್ಕೆ ನೀರ್ ಹಾಕ್ತಿದ್ದೆ. ಓ, ಇದನ್ನು ನೀನೇ ಮಾಡ್ಬೇಕಾ? ಕೆಲಸದವ್ರಿಗೆ ಹೇಳಿದ್ರೆ ಬಂದ್ ಮಾಡ್ತಿರ್ಲಿಲ್ವಾ? ಇದು ನನ್ ಮನೆ ಅಲ್ವಾ, ಬೇರೆಯವರು ಯಾಕೆ ಮಾಡ್ಬೇಕು? ನಿನ್ನ ಮನೇನಾ? ನಾನು ನಿನ್ನ ಮನೆ, ನನ್ನನ್ನು ಸ್ವಲ್ಪ ನೋಡ್ಕೋಬಾರ್ದಾ? ಬಾ ಬಾ. ಏನಾಯ್ತು? ಇನ್ನು ಎಷ್ಟು ದಿನ ಬೇಕು? ಯಾಕೆ? ಮತ್ತೆ ಮನೆಗೆ ಹೋಗೋಣ ಅಂದಿದ್ರಿ, ಅದು ಆಗಿಲ್ಲ. ಮದ್ವೆ ಆಗೋಣ ಅಂದಿದ್ರಿ, ಅದು ಆಗಿಲ್ಲ. ನಾನು ನಿನ್ ಮದುವೆ ಆಗಲ್ಲ ಅನ್ನೋ ಡೌಟ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಹಾಗಲ್ಲ, ನಾನು ದಿನ ನಿಮ್
ನಿಮ್ ಜೊತೆ ಸೇರ್ತಾ ಇದ್ದೀನಿ. ನನ್ಗದು ತಪ್ಪು ಅಂತ ಮನಸ್ಸಿಗೆ ಚುಚ್ತಾ ಇದೆ. ನಾವು ಮಾಡ್ತಾ ಇರೋದು ತಪ್ಪಲ್ವಾ? ನನ್ಗೊಂದು ತಾಳಿ ಕಟ್ಬಿಡಿ, ಅಷ್ಟೇ ಸಾಕು. ಅಷ್ಟೇ ತಾನೇ. ನಿನಗೋಸ್ಕರ ಇವತ್ತೇ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಅದೇನಾಗುತ್ತೋ ಆಗ್ಬಿಡ್ಲಿ. ಹಲೋ, ಎಲ್ಲಿದ್ದೀರಾ? ಹಾ, ಯಾವಾಗ ಬರ್ತೀರಾ? ಹೇ, ಯಾಕೆ ಅಳ್ತಿದೀಯಾ? ಏನಾಯ್ತು? ಓ, 2 ದಿನದಿಂದ ನಾನು ಬಂದಿಲ್ವಲ್ಲ ಅದಕ್ಕ? ಅಯ್ಯೋ ಪೆದ್ದಿ, ನಿನಗೋಸ್ಕರನೇ ನಾನು ಬಂದಿಲ್ಲ. ಯಾಕೆ? ನನಗೋಸ್ಕರನ? ನಾನು ನಾಳೆ ನಿನ್ನ ಮದುವೆ ಆಗೇ ಆಗ್ತೀನಿ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಹಠ ಮಾಡಿದೆ. ಒಪ್ಕೊಂಡ್ರಾ? ನಾನು ಬಿಡ್ತೀನಾ? ನೀವು ಬೇಡ, ನಿಮ್ಮ ಆಸ್ತಿನೂ ಬೇಡ ಅಂತ ಹೇಳಿದ್ಮೇಲೆ ಒಪ್ಕೊಂಡು ಒಂದು ಒಳ್ಳೆ ಮುಹೂರ್ತ ನೋಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಮ್ಮ ಮದುವೆ ಆಗುತ್ತೆ. ಈಗ ಸಮಾಧಾನನಾ?
ಏನು ನೀವು ಇನ್ನೂ ಇಲ್ಲೇ ಇದ್ದೀರಾ? ಮನೆ ಇನ್ನೂ ಖಾಲಿ ಮಾಡಿಲ್ವಾ? ನೀವು ಅವನ ಜೊತೆನೇ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಏನು ಹೇಳ್ತಿದ್ದೀರಾ ನೀವು? ಹೇಳೋದೇನಿದೆ, ಅವತ್ತು ಅವನು ನನ್ನ ಜೊತೆ ಬಂದಿದ್ದೆ, ಅದಕ್ಕೆ. ಅವ್ರು ಎಲ್ಲಿ ಸಿಗ್ತಾರೆ? ಅಯ್ಯೋ, ಅವನ ಹೆಂಡತಿ ಮಾವ ಎಲ್ಲ ಫಾರಿನಲ್ಲಿದ್ದಾರೆ, ಅವನು ಅಲ್ಲಿಗೆ ಹೋಗಿರಬೇಕು. ಅವ್ರಿಗೆ ಮದುವೆ ಆಗಿದೆಯಾ? ಅವನಿಗೆ ಮದುವೆನೂ ಆಗಿದೆ, 4 ಜನ ಮಕ್ಕಳು ಇದ್ದಾರೆ. ಇನ್ನು 10 ಕರೆದು ಏನು ಮಾಡೋಕ್ಕಾಗಲ್ಲ. ಅವನಿಗೆ ನೀನು ಅಂದರೆ ಏನಂತ ಗೊತ್ತಾ? ಹೆಣ್ಣು ಫ್ರೆಶ್ ಆಗಿದ್ರೇನೆ ರುಚಿ ಜಾಸ್ತಿ ಕಣ. ದುಡ್ಡು ಕೊಟ್ಟು ಬರೋ ಹುಡುಗಿರಿಗಿಂತ ನೀನೇ ಎಲ್ಲ ಅಂತ ಬಂದು ಸುಖ ಕೊಡೋ ಹುಡುಗಿರು ತುಂಬ ರುಚಿಯಾಗಿರ್ತಾಳೆ. ಇವಳು ಅಂತಾರ ಹಣ್ಣಲ್ಲೇ ಒಳ್ಳೆ ಹಣ್ಣು ಅಂತ ಹೇಳ್ತೀವಲ್ಲ, ಆ ಥರ. ಏನು ಸ್ವಲ್ಪ ಸುಳ್ಳು ಜಾಸ್ತಿ ಹೇಳ್ಬೇಕಾಯ್ತಷ್ಟೇ. ಹೇಯ್, ಆ ಹುಡುಗಿನೇನೋ ಮಾಡ್ತೀಯಾ? ಎಲ್ಲ ಹೋಗಿದೆ. ಇನ್ನು ಅವಳ ಪಾಡು ಅವಳಿಗೆ, ನನ್ನ ಪಾಡು ನನಗೆ. ಹಣ್ಣು ತಿಂದ ಮೇಲೆ ಸಿಪ್ಪೆ ಯಾರಿಗೋ ಬೇಕು. ನೀನು ಸೆಟಲ್ಮೆಂಟ್ ಮಾಡು, ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀನಿ. ಗೊತ್ತಾಯ್ತಲ್ಲ, ಇನ್ನು ಬೇಗ ಜಾಗ ಖಾಲಿ ಮಾಡು. ನೀನು ಇಲ್ಲಿಗೆ ಬಂದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ. ನಿನ್ನ ಅವನ್ ಪರ್ಸನಲ್ ಅಂತ ಅಂದ್ಕೊಂಡಿದ್ದೆ, ಪಬ್ಲಿಕ್ ಅಂತ ಬಿಟ್ಟೋದ. ನಿನಗಿಷ್ಟ ಇದ್ರೆ ನನಗೆ ಪರ್ಮನೆಂಟಾಗಿ ಇಲ್ಲೇ ಇರಬಹುದು. ಏನು ಯೋಚನೆ ಮಾಡ್ತಾ ಇದೀಯಾ? ನೋಡು, ನಾನು ಹೇಳಿದ್ದನ್ನು ಕೇಳೋದಾದರೆ ಒಳಗಡೆ ಹೋಗು, ಇಲ್ಲಾಂದರೆ ಆಚೆ ಹೋಗು. ಅಯ್ಯೋ ಪಾಪ, ಏನಾಯ್ತೋ ಏನೋ ಬಿಡ್ರ. ಅದೆಲ್ಲ ನಮ್ಗೆ ಯಾಕೆ ಬಂದ್ರ? ಕರಡಿ ಇಲ್ಲೇ ಅಲ್ವ ನಾವು ಮೊದಲು ಬಂದಿದ್ದು? ಹೌದಲ್ವಾ, ಇಲ್ಲೇನೆ ಬಂದಿದ್ದು ನಾವು. ಹೌದು, ಇಲ್ಲೊಂದು ಡೋರ್ ಕಾಣ್ತಾ ಇದೆ, ಬನ್ನಿ ಹೋಗೋಣ. ನುಗ್ಗೋ ನುಗ್ಗೋ.
ಎಷ್ಟು ಓಡಿದೀವಿ, ನಾವು ಲಾಕ್ ಆಗ್ಬಿಟ್ಟಿದೀವಿ ಕಣ. ಇದಲ್ವಾ ಎಲ್ಲೋದ್ರೂ ಇಲ್ಲೇ ಬರ್ತಾ ಇದೀವಿ. ಅವಾಗ ಇಲ್ಲೇ ಇದ್ದ ಕಣ ನಾವು. ಹೌದು ಕಣ್ರು, ನಾವು ತಪ್ಪಾಗ್ಬಿಟ್ಟೆ. ಫಸ್ಟ್ ನಾವು ಇಲ್ಲೇ ತಪ್ಪಿಸ್ಕೋಬೇಕು. ನೋಡಿ, ಈ ಥರ ತೋಟದ ಮನೇಲಿ ಎರಡೆರಡು ಬಾಕ್ಲು ಇರುತ್ತೆ, ಇನ್ನೊಂದು ಬಾಕ್ಲು ಇದ್ದೇ ಇರುತ್ತೆ. ಹೋಗೋಡ್ ಕಣ, ಬನ್ನಿ. ಕೇಳುಗರೆ, ಇಂದು ನಾವು ಒಂದು ನೈಜ ಕಥೆಯನ್ನು ನಿಮಗೆ ಹೇಳ ಬಯಸುತ್ತೇವೆ. ಬೆಂಗಳೂರಿನಿಂದ ಬಂದ ಯುವಕ ಹಾಗೂ ಯುವತಿಯರ ತಂಡ ಸಕಲೇಶಪುರದ ಕಾಡುಗದ್ದೆ ಎಸ್ಟೇಟ್ ಮನೆಯೊಂದರ ಒಳಗೆ ಹೋಗಿ ಹೊರಬರಲು ಬಾಗಿಲು ಇಲ್ಲದೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲಿಗೆ ತಪ್ಪಿಸಿಕೊಂಡು ಹೋದರೂ ಅಲ್ಲಿಗೆ ಬರುತ್ತಾರೆ. ಅವರೆಲ್ಲ ಸೇರಿ ದಾರಿಯನ್ನು ಹುಡುಕುತ್ತಿದ್ದಾರೆ. ಮುಂದೇನಾಯಿತು ಅನ್ನೋದನ್ನ ಈ ಹಾಡಿನ ನಂತರ ಹೇಳುತ್ತೇವೆ. ಬೇಡ ಕಣೋ, ನನ್ನೊಬ್ಳಿಗೆ ಭಯ ಆಗ್ತಿದೆ. ಬನ್ನಿ ಈಚೆಗೆ. ನಿಮ್ಗೆಲ್ಲ ಬೇಡ ಅಂತ ಹೇಳ್ದೆ. ಇವಾಗ ನೋಡಿ, ನಮ್ಮ ಫ್ರೆಂಡನ್ನ ದೆವ್ವ ಎಳ್ಕೊಂಡು ಹೋಯ್ತು. ಎಲ್ಲ ನಿಮ್ಮಿಂದನೇ ಆಗಿದ್ದು. ಡುಮ್ಮಿ ನಮ್ನೆಲ್ಲಾರನ್ನೂ ಬಿಟ್ಟು ಹೊಂಟೋದ್ಲು. ವಿಷ್ಣು, ಜಿಂಕೆ, ಗೂಗಲ್ ಬಂದ್ರೆ ಕಾಪಾಡ್ರೆ. ಕರಿಯ ಬಂದ್ರೆ ಕಾಪಾಡ್ರೆ. ಅಯ್ಯೋ ದೇವ್ರೇ, ಫ್ರೆಂಡ್ಸ್ಗಳ ನೀವು ಬೇವರ್ಸಿಗಳ, ಬೇಗ ಬಂದ್ರೆ ಕಾಪಾಡ್ರಿ. ಕರಡಿ, ಗೂಗಲ್, ಜಿಂಕೆ ಬಂದ್ರೆ ಕಾಪಾಡ್ರೆ.
ಜಿಂಕೆ ಬಂದ್ರೆ ಕಾಪಾಡ್ರೆ. ಬಂದ್ಲು ಅನ್ಸುತ್ತೆ. ಇಲ್ಲ, ಅದ್ ನಮ್ ಡುಮ್ಮಿ ಅಲ್ಲ, ಅದ್ ದೆವ್ವನೇ. ನಮ್ಮನ್ನೆಲ್ಲ ಡೈವರ್ಟ್ ಮಾಡಿ ನಮ್ಮನ್ನ ಸಾಯ್ಸಕ್ ನೋಡ್ತಾ ಇದೆ. ಅದು ನಮ್ ಡುಮ್ಸೆ. ಪ್ಲೀಸ್ ಯಾರು ರೂಮ್ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಅದು ಡುಮ್ಮಿ ಅಲ್ಲ, ದೆವ್ವ. ಡುಮ್ಮಿ ರೂಪದಲ್ಲಿ ಅದು ಕೂಗ್ತಾ ಇದೆ, ಅರ್ಥ ಮಾಡ್ಕೋ. ಹೌದು ಜಿಂಕೆ, ನಾವು ಯಾರು ಅಲ್ಲಿಗೆ ಹೋಗೋದು ಬೇಡ. ಇಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದು ನಾನು. ಏನೇ ಆಗಲಿ ನಾನೇ ಫೇಸ್ ಮಾಡ್ತೀನಿ, ನಾನೇ ಹೋಗ್ತೀನಿ. ಏನಾಯ್ತು ಡುಮ್ಸು? ದೆವ್ವ ಏನು ಮಾಡಿಲ್ಲ ತಾನೆ? ಏನಾಯ್ತೆ? ಏನಾಯ್ತು? ಯಾಕೆಲ್ರು ಗೊಂದಲ ಮಾಡ್ತಾ ಇದೀರಾ? ಏನಾಯ್ತು ಡುಮ್ಮು? ಅದು ಸಾಮಾನ್ಯ ದೆವ್ವ ಅಲ್ಲ ಕಣೆ, ನಮ್ಗೆ ಧೈರ್ಯ ಮಾತ್ರ ಗೊತ್ತು. ನಿನಗಿಷ್ಟ ಇದ್ರೆ ನನಗೆ ಪರ್ಮನೆಂಟ್ ಆಗಿ ಇಲ್ಲೇ ಇರಬಹುದು. ಏನು ಯೋಚನೆ ಮಾಡ್ತಾ ಇದೀಯಾ? ನೋಡು, ನಾನು ಹೇಳಿದ್ದನ್ನು ಕೇಳೋದಾದ್ರೆ ಒಳಗಡೆ ಹೋಗು, ಇಲ್ಲಾಂದ್ರೆ ಆಚೆ ಹೋಗು. ನಿನಗಿಷ್ಟ ಆಗಿರೋ ಕ್ವಾಲಿಟಿ ನನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನನಗಿಂತ ಸುಂದರವಾಗಿರೋ ಶ್ರೀಮಂತ ಯಾರು ಬಂದು ನೀನೇನು ಇಷ್ಟಪಟ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಾ? ಯಾಕೆ ಮದುವೆಗೆ ಮೊದಲು ಇದನ್ನೆಲ್ಲ ಮಾಡಬಾರ್ದಾ? ನೀವು ಬೇಡ, ನಿಮ್ಮ ಆಸ್ತಿನೂ ಬೇಡ ಅಂತ ಹೇಳಿದ್ಮೇಲೆ ಒಪ್ಕೊಂಡು ಒಂದು ಒಳ್ಳೆ ಮುಹೂರ್ತ ನೋಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಮ್ಮ ಮದುವೆ ಆಗುತ್ತೆ. ಹಣ್ಣು ತಿಂದ ಮೇಲೆ ಸಿಪ್ಪೆ ಯಾರಿಗೋ ಬೇಕು. ಗಂಡಸ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಲು, ಊರ್ನೇ ಹಾಳು ಮಾಡಿದ್ಲು. ಮೊದಲು ಇವಳನ್ನ ಇಲ್ಲಿಂದ ಓಡಿಸ್ಬೇಕು. ಎಂತವಳು ಗೊತ್ತಾ, ಊರ್ನ ಗಂಡಸ್ನೆಲ್ಲ ಹಾಳು ಮಾಡಿಬಿಟ್ಲು. ಇವಳಿಂದಾನೆ ಊರೆಲ್ಲ ಅಯ್ಯೋ ಇವಳು ಎಂತವಳಲ್ಲ. ಇವಳು ಯಾರು ಸೇರ್ತಾರೆ ಊರಿಗೆ ಗೊತ್ತಿಲ್ಲ. ಹೆಂಗಸಳೆಲ್ಲ ಸೇರ್ಕೊಂಡು ಇವಳಿಗೆ ಓಡಿಸ್ಬೇಕು. ಫಸ್ಟ್ ಇವಳ ಆಚೆಯಿಂದ
ಇವಳು ಯಾರು ಸೇರಿಸ್ತಾರೆ ಊರಿಗೆ ಗೊತ್ತಿಲ್ಲ. ಹೆಂಗಸಗಳೆಲ್ಲ ಸೇರ್ಕೊಂಡು ಊರಿಗೆ ಓಡಿಸ್ಬೇಕು. ಓಡಿಸ್ಬೇಕು ಫಸ್ಟ್ ಇವಳ ಆಚೆಯಿಂದ ಓಡಿಸ್ಬೇಕು. ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ಥರ ಶಿಕ್ಷೆ ಕೊಟ್ಟಿದ್ಯಾ? ನನಗೆ ಬುದ್ಧಿ ಬಂದಾಗ್ಲಿಂದನೂ ನೀನೇ ಎಲ್ಲ ಅಂತ ನಂಬಿದ ನನಗೆ ಯಾಕೆ ಈ ಶಿಕ್ಷೆ? ನೀನು ತಾನೇ ಏನು ಮಾಡ್ತೀಯ? ನನ್ನ ಹಣೆ ಬರನೇ ಹೇಗೆ ಅಂತ ಕಾಣಿಸುತ್ತೆ. ನೀನು ತಾನೇ ಬರ್ದವನು, ಸ್ವಲ್ಪ ಸರಿಯಾಗಿ ಬರಿಬೋದಿತ್ತಲ್ವಾ? ನಿನ್ಗೇನು ಅವಸರನೋ ಏನೋ ಯಾರಿಗೆ ಗೊತ್ತು. ಎಲ್ಲರೂ ನನ್ನ ಕೈ ಬಿಟ್ರು, ಆದರೆ ನೀನು ಮಾತ್ರ ನನ್ನ ಜೊತೆಲೇ ಇದೆಯಾ? ಬಿಡೋ ಬಿಡೋ. ಶಿವ 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 ಶಿವ. ಎಷ್ಟೊಂದು ಸುಳ್ಳು ಹೇಳಿ ನಾಟಕ ಆಡಿ
ನಿನ್ನ ಕ್ಷಣಿಕ ಸುಖಗೋಸ್ಕರ ನನ್ನ ಜೀವನನೇ ಹಾಳು ಮಾಡಿದ ನೀನು ಜೀವಂತವಾಗಿ ಇರಬಾರ್ದು. ಈ ಮನೆಗೆ ಕಾಲಿಟ್ಟವ್ರನ್ನ ಯಾರು ಬಿಟ್ಟಿಲ್ವಂತೆ, ಹಾಗೆ ನಮ್ಮನ್ನು ಯಾರನ್ನು ಬಿಡಲ್ವಂತೆ. ಅದ್ರ ಕೈಯಿಂದ ನಾವ್ಯಾರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ಆ ದೇವ್ರ ಹತ್ರ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಬೆಳಗ್ಗೆ ಆಗ್ಬೇಕು. ನಾವು ಬೆಳಗ್ಗೆವರೆಗೂ ದೇವ್ರ ಮಂತ್ರ ಹೇಳೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಕರಡಿ ದಾಮು ಅಮ್ಮ ಏನೋ ಒಂಟಿಯಾಗಿ ಕೂತಿದ್ಯಾ? ನಾನಿಲ್ವಾ ನಿನ್ ಜೊತೆಲಿ? ಐ ಲವ್ ಯು ಬೇಬೆ. ದಾಮು ಏನಾಯ್ತು? ಅಲ್ಲಿ 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 ದೇವ 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 ಅಲ್ಲಿ 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 ಇರು ಗೂಗಲ್ ನೋಡ್ಕೆ ಬರ್ತೀನಿ. ಎಲ್ಲಿದೆ ತೋರ್ಸ್ಮಾ. ಎಲ್ಲಿದೆ ದೆವ್ವ? ನಮ್ಗೆಲ್ಲ ಯಾಕೆ ಹಿಂಸೆ ಕೊಡ್ತಾ ಇದ್ಯಾ? ನನ್ 3 ಜನ ಫ್ರೆಂಡ್ಸ್ ಸಾಯಿಸ್ಬಿಟ್ಟೆ, ನನ್ನನ್ನು ಸಾಯಿಸ್ಬಾರ್ದು. ಧೈರ್ಯ ಇದ್ರೆ ಮುಂದೆ ಬಾ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಏನಾಗಲ್ಲ.
ಎಲ್ಲಿದ್ದೀರೋ? ಬಂದ್ರೋ? ವಿಷ್ಣು, ಪ್ರೀತಮ್, ನನ್ಗೊಬ್ಬಂಗೆ ಭಯ ಆಗ್ತಾ ಇದೆ. ಎಲ್ಲಿದ್ಯಾ? ಏನ್ ಮಾಡ್ತೀಯಾ? ಸಾಯಿಸ್ತೀಯಾ ತಾನೇ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಸ್ನೇಹಿತರನ್ನೆಲ್ಲ ಸಾಯಿಸಿದ್ಯಾ. ನನ್ನೂ ಸಾಯಿಸ್ತೀಯ ತಾನೆ? ನೀನೇನ್ ಮಾಡ್ತೀಯ? ನಾನು ನೋಡ್ತೀನಿ. ಗೂಗಲ್, ವಿಷ್ಣು ಎಲ್ಲಿದ್ದೀರಾ? ಗೂಗಲ್, 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 ಗೂಗಲ್. ಗೂಗಲ್, 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 ನಾವ್ ಕಣೆ, ನಾವ್ ಕಣೆ. ಆತ್ಮ ಎಲ್ಲಾನು ಸಾಯಿಸ್ಬಿಡ್ತು. ಅಟ್ಲೀಸ್ಟ್ ನೀವಾದ್ರೂ ಬದುಕಿದ್ದೀರಲ್ವೇನ್ರು? ನಾವು ಮಾಡಿದ್ದು ಒಂದು ಸಣ್ಣ ತಪ್ಪು, ಅದು ಈ ಮನೆಗೆ ಬಂದಿದ್ದು, ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ? ಈ ಕೆಟ್ಟ ಆತ್ಮ ನಮ್ಮೆಲ್ಲ ಫ್ರೆಂಡ್ಸನ್ನು ಸಾಯಿಸ್ಬಿಡ್ತಲ್ಲೇ. ಇಲ್ಲ, ಆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಈ ಮನೇಲಿ ಏನೋ ಇದೆ. ಅದನ್ನ ನಾವು ಸುಟ್ರೆ ನಾವೆಲ್ಲ ತಪ್ಪಿಸ್ಕೊಂಡು ಹೋಗ್ಬೋದು. ನಮ್ಮ ಫ್ರೆಂಡ್ಸ್ನ ಕೊಂದ ಆತ್ಮನ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ನಾವು ಇಲ್ಲಿಂದ ಪಾರಾಗಬೇಕು. ಬನ್ನಿ ಹುಡ್ಕೋಣ. ಬರೇ ಎಷ್ಟೊತ್ತಾಯ್ತು ನಾವು ಈ ರೂಮೇ ನೋಡಿಲ್ಲ ನಾವು. ಖಂಡಿತ ದೇವಕ್ಕೆ ಸಂಬಂಧಪಟ್ಟಿದ್ದ ವಸ್ತು
ಇಲ್ಲಿದ್ದೇ ಇರುತ್ತೆ. ಏನಾದ್ರೂ ಆಗ್ಲಿ ಇಷ್ಟ ಆಗ್ಬಿಟ್ಟಿದ್ಯಂತೆ. ಬೇಸ್ ಮಾಡೇ ಬಿಡೋಣ, ನುಗ್ಬಿಡೋಣ. ವಿಷ್ಣು ಬೇಡ, ಇಷ್ಟೊತ್ತು ತನಕ ಈ ದೀಪ ಇಲ್ಲೇ ಇತ್ತ. ಈ ಅಸ್ಥಿ ಪಂಜರನ ಸುಟ್ರೆ ಈ ಆತ್ಮ ಶಾಂತಿ ಸಿಕ್ಕುತ್ತೆ. ಹೌದು, ಇದನ್ ಸುಡಕ್ಕೆ ಏನಾರು ಸಿಗುತ್ತಾ ಅಂತ ನೋಡ್ತೀನಿ. ಗೂಗಲ್ ಗೂಗಲ್ ಹೋಗ್ಬೇಡ, ಇರೋ ಒಬ್ಳೆ ಹೋಗ್ಬೇಡ. ಬೇಡ ಗೂಗಲ್. ಗೂಗಲ್ ವಿಷ್ಣು ಇನ್ನೂ ಬಂದಿಲ್ಲ. ನಾನು ಹೇಳ್ದೆ ಅವಳಿಗೆ ಹೋಗೋದು ಬೇಡ ಅಂತ. ನಡಿ, ನಾವು ಹೋಗಿ ನೋಡೋಣ. ಗೂಗಲ್ 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 ಕರಡಿ ಗೂಗಲ್ ಗೂಗಲ್ ಕರಡಿ ಗೂಗಲ್ ಗೂಗಲ್ ಕರಡಿ ಕರಡಿ ವಿಷ್ಣು ಕರಡಿ ಗೂಗಲ್
ಹಲೋ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ರು? ಬಾಬಾ, ಎಲ್ಲ ಫೋನ್ ನಾಟ್ ರೀಚಬಲ್. ಜೊತೆಲಿರೋರೆಲ್ಲ ಹೋಗ್ಬಿಟ್ರು ಕಣ. ಈಗ ನೀನ್ ಎಲ್ಲಿದ್ಯೋ? ಆ ಮನೆ ಮನೆ ಕಡೆ ಯಾಕೆ ಹೋದ್ರು? ಯಾರು ಇಲ್ಲ ಕಣ. ನಾನು ಮತ್ತೆ ಜಿಂಕೆ ಇಬ್ರು. ಬೇಗ ಬಾರೋ, ಬೇಗ ಬಾರೋ. ಮನೆ ಆಚೆನೆ ನಿಂತಿದ್ದೀವಿ. ಒಂದ್ ಸೆಕೆಂಡ್ ಅಲ್ಲಿ ನಿಲ್ಬೇಡ, ಅಲ್ಲಿಂದ ಓಡು, ಓಡ್ ಬಂದ್ಬಿಡು.